ಇತ್ತ ಸಿದ್ದರಾಮಯ್ಯ ರಾಜೀನಾಮೆ ಕುರಿತು ಬಾಗಲಕೋಟೆ ಜನತೆ ಕೂಡ ಬೇಸರ ವ್ಯಕ್ತಪಡಿಸಿದ್ದಾರೆ. ರಾಹುಲ್ ಗಾಂಧಿ ಸೂಚನೆಯಂತೆಯೇ ಸಿದ್ದರಾಮಯ್ಯ ರಾಜೀನಾಮೆ ಕೊಟ್ಟಿದ್ದಾರೆ. ಸಿದ್ದರಾಮಯ್ಯ ನಡೆಗೆ ಬೇಸರ ವ್ಯಕ್ತಪಡಿಸಿದ್ದಾರೆ ಬಾಗಲಕೋಟೆ ಜನತೆ. ನುಡಿದಂತೆ ನಡೆಯುವ ಸಿದ್ದರಾಮಯ್ಯ ಇನ್ನೆರಡು ವರ್ಷ ಇರಬೇಕಾಗಿತ್ತು ಅಂತ ಹೇಳಿರುವಂತದ್ದು. ಸಾಮಾಜಿಕ ನ್ಯಾಯದಡಿ ಆಡಳಿತ ಮಾಡುವವರು ಸಿದ್ದರಾಮಯ್ಯ. ದಲಿತ ಸಂಘಟನೆ ಮುಖಂಡ ತಿಮ್ಮಣ್ಣ, ದಲಿತ ಹಿಂದೂಗಳ ಅಲ್ಪಸಂಖ್ಯಾತರ ಕಲ್ಯಾಣಕ್ಕಾಗಿ ಅವರು ದುಡಿತಾ ಇದ್ರು. ಸಿಎಂ ಸ್ಥಾನಕ್ಕೆ ಮುಂದೆ ದಲಿತರು ಅಲ್ಪಸಂಖ್ಯಾತರು ಆಗಬೇಕಾಗಿತ್ತು. ಹೈಕಮಾಂಡ್ ನಿರ್ಧಾರದಂತೆ ರಾಜೀನಾಮೆ ಕೊಟ್ಟಿದ್ದು ಶ್ಲಾಘನೀಯ ಅಂತ ಹೇಳಿದ್ದಾರೆ. ಅಲ್ಪಸಂಖ್ಯಾತರ ಸಾಮಾಜಿಕ ಹೋರಾಟಗಾರರ ಅಮೀನಾ ಸಾಬ್ ನದಾಫ್ ಅವರು ಈ ಹೇಳಿಕೆಯನ್ನ ನೀಡಿದ್ದಾರೆ. ನುಡಿದಂತೆ ನಡೆಯುವ ಸಿದ್ದರಾಮಯ್ಯ ಅವರು ಇನ್ನೆರಡು ವರ್ಷ ಇರಬೇಕಾಗಿತ್ತು. ಸಾಮಾಜಿಕ ನ್ಯಾಯದಡಿ ಆಡಳಿತ ಮಾಡುವವರು ಸಿಎಂ ಸಿದ್ದರಾಮಯ್ಯ. ದಲಿತ ಸಂಘಟನೆಯ ಮುಖಂಡ ತಿಪ್ಪಣ್ಣ ನೀಲಾ ನಾಯಕ್ ಅವರ ಹೇಳಿಕೆ ಇದು. ಸಿದ್ದರಾಮಯ್ಯನವರು ರಾಜೀನಾಮೆ ಕೊಟ್ಟದ್ದು ನಮಗೆ ಈಗ ದುಃಖದ ಸಂಗತಿ ಆಗಿದೆ. ಅವರು ದೀನ ದಲಿತರ ನಾಯಕರು, ಬಸವ, ಬುದ್ಧ, ಅಂಬೇಡ್ಕರ, ಮುಸ್ಲಿಮರ ನಾಯಕರವರು. ಅವರು ಇನ್ನೂ 2 ವರ್ಷ ಕಾಲ ಅವರೇ ಮುಂದುವರಿಸಿದ್ರು ನಮ್ಗೆ ಭಾಳ ಸಂತೋಷ ಇತ್ತು. ಆದ್ರೆ ಅವರು ಹೈಕಮಾಂಡ್ಗೆ ತಲೆಬಾಗಿ ಹೈಕಮಾಂಡ್ ಏನು ನಿರ್ಧಾರ ಕೊಡ್ತಾರೋ ಆ ನಿರ್ಧಾರಕ್ಕೆ ನಾನು ಒಪ್ಪುತ್ತೇನೆ ಅಂತೇಳಿ ಹೈಕಮಾಂಡ್ ನಿರ್ಧಾರಕ್ಕೆ ಅವ್ರು ಒಪ್ಪಿದ್ದಾರೆ. ಈಗ ಮುಂದೆ ಯಾವ ಮುಖ್ಯಮಂತ್ರಿ ಆಗಬೇಕು? ಅದು ಮುಖ್ಯಮಂತ್ರಿ ಮಾಡೋದು ಬಿಡೋದು ಹೈಕಮಾಂಡ್ ನಿರ್ಧಾರ. ಹೈಕಮಾಂಡ್ ಯಾರಿಗೆ ಮುಖ್ಯಮಂತ್ರಿ ಮಾಡ್ತಾರೋ ಅವ್ರಿಗೆ ನಾವು ಸ್ವಾಗತ ಮಾಡ್ತೀವಿ. ನಿಮ್ಮ ಪ್ರಕಾರ ಯಾರಾದ್ರೂ? ನಮ್ಮ ಪ್ರಕಾರ ಡಿ ಕೆ ಶಿವಕುಮಾರ್ ಆಗ್ಬೋದು, ಸತೀಶ್ ಜಾರಕಿಹೊಳಿ ಆಗ್ಬೋದು, ಅಲ್ಪಸಂಖ್ಯಾತರೊಳಗೆ ಜಮೀರ್ ಅಹ್ಮದ್ ಖಾನ್ ಆಗ್ಬೋದು, ಇನ್ನಿತರ ನಾಯಕರು ಅದಾರ ರೀ. ಅವರೆಲ್ಲರಿಗೆ ಮಾಡಿದ್ರೆ ನಮಗೂ ಒಳ್ಳೇದಾಗುತ್ತೆ. ಅಲ್ಪಸಂಖ್ಯಾತರ ಅಂತ ಏನಲ್ಲ, ಎಲ್ಲ ಹಿಂದುಳಿದ ವರ್ಗನ ಒಗ್ಗಟ್ಟು ಮಾಡಿ ನಡ್ಕೊಂಡು ಮುನ್ನಡೆ ಉಳಿಸುವಂಥ ನಾಯಕರು. ಈಗ ಸಿದ್ದರಾಮಯ್ಯವರು ಹೆಂಗೆ ನಡ್ಕೊಂಡು ಹೋದ್ರು ಆ ಥರ ನಡ್ಕೊಂಡು ಹೋಗುವಂಥ ನಾಯಕರು ನಮಗೆ ಬರಬೇಕಂತ ನಾವು ಕೇಳ್ತೀವಿ. ಸಿಎಂ ರಾಜೀನಾಮೆ ಕೊಟ್ಟಿದ್ದು ಏನು ಅನ್ನಿಸ್ತಾ ಇದೆ? ಸಿಎಂ ಅವರು ರಾಜೀನಾಮೆ ಕೊಟ್ಟಿದ್ದು ಒಂದು ಸ್ವಲ್ಪ ನಮ್ಗೆ ಇದು ಕಷ್ಟ ದುಃಖ ಅನಿಸ್ತೈತಿ. ಅಂಥ ಸಮಾಜಕ್ಕೆ ನ್ಯಾಯವಾದಿಗಳು ಇರಬೇಕು. ಸಮಾಜಕ್ಕೆ ಇದು ಪರವಾಗಿದ್ರು. ಸಮಾಜಕ್ಕೆ ಅವರಂತೂ ಇದ್ದಿದ್ದು ನಮ್ಗೆ ಚಲೋ ಇತ್ತು. ಈಗ ಅದು ಒಂದು ಅವ್ರು ಇದ್ದಿದ್ದಕ್ಕೆ ನಮ್ಗೆ ಭಾಳ ನೋವಾಗಿತ್ತು. ನುಡಿದಂತೆ ನಡೀತಾರೆ. ಗ್ಯಾರಂಟಿಗಳನ್ನು ಪಾಲಿಸಿಕೊಂಡು ಇದನ್ನು ದಲಿತರ ಪರವಾಗಿ, ಸಮಾಜಕ್ಕೆ ಸಮಾನತೆ ಪರವಾಗಿ ಭಾಳ ಅವರು ಕಾಳಜಿ ವಹಿಸಿದ್ರು. ಈಗ ಅವರಿಲ್ಲದೆ ನಮ್ಗೆ ಭಾಳ ನೋವಾಗಿದೆ. ಮುಂದಾದರೂ ಈಗ ಹೊಸ ಸೇವೆ ಮಾಡೋದಾದ್ರೆ ಸಮಾಜಕ್ಕೆ ನ್ಯಾಯದ ಪರವಾಗಿ ಇರುವಂಥದ್ದು ಸೇವೆ ಮಾಡಿದರೆ ಒಳ್ಳೆಯದು. ಯಾರಾದ್ರೂ ಚಲೋ ಅಂತೀರಿ? ಯಾರಾದ್ರೂ ಚಲೋ ಡಿ ಕೆ ಶಿ ಆಗಬೇಕು ಅಥವಾ ಬೇರೆ ಯಾರಾದ್ರೂ? ಡಿ ಕೆ ಶಿ ಅವ್ರು ಆಗಿ ಯಾವ್ದು ಹೈಕಮಾಂಡ್ ಯಾವ್ದು ನಿರ್ಧಾರ